ಹಾಯ್ ಆಲ್, ವೆಲ್ಕಮ್ ಟು ಕಿರಣ್ ಜೆ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ರಾವೇಶಿಂಗ್ ರಿಟ್ರೀಟ್ ಅಂತ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಇದು ಆಫೀಸ್ ಟ್ರಿಪ್ ಆ್ಯಕ್ಚುಲಿ. ಲೆಟ್ಸ್ ಸಿ ಏನು ಮಾಡ್ತೀವಿ ಅಂತ ನೋಡೋಣ. ನಾವಲ್ಲೇ ಬಿಡದಿ ಹತ್ರ ನಿಲ್ಲಿಸಿ ಒಂದು ಟೀ ಕಾಫಿ ಕುಡ್ಕೊಂಡು ಹೊಡ್ತಾ ಇದ್ದೀವಿ. ಈಗ ಇಲ್ಲಿಂದ ನಮಗೆ ರೆಸಾರ್ಟ್ಗೆ ಹತ್ತತ್ರ ಒಂದು 5 to 6 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಇದ್ದೀವಿ ನೋಡ. ಹಾಯ್ ಗೈಸ್, ನಾವು ಓರಿಯನ್ ಮಾಲ್ಗೆ ಬಂದಿದ್ದೀವಿ ಅಷ್ಟೇ. ಬಸ್ಸಲ್ಲಂತೂ ಫುಲ್ ಎಲ್ಲ ಎನರ್ಜೆಟಿಕ್ ಆಗಿದ್ರು, ಫುಲ್ ಡ್ಯಾನ್ಸ್ ಮಾಡಿದ್ರು. ಯಾಕಂದ್ರೆ ಆ ಸಾಂಗ್ ಡ್ಯಾನ್ಸ್ ಅಲ್ಲಿ ಯೂಸ್ ಮಾಡಿರುವಂಥ ಮ್ಯೂಸಿಕ್ ಇಲ್ಲಿ ಯೂಸ್ ಮಾಡಿದ್ರೆ ಕಾಪಿರೈಟ್ ಆಗುತ್ತೆ ಅಂತ ಯೂಸ್ ಮಾಡಿಲ್ಲ, ನಾನು ಬೇರೆ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಟೋಟಲ್ ಆ್ಯಕ್ಚುಲಿ ಸಖತ್ತಾಗಿ ಎಂಜಾಯ್ ಮಾಡೋದಿಲ್ಲ. ನನಗೆ ಸ್ವಲ್ಪ ಡ್ಯಾನ್ಸ್ ಬರಲಿಲ್ಲ, ಅದಕ್ಕೆ ಅಷ್ಟು ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ. ಬಟ್ ಅಂದರೆ ಎಲ್ಲ ಡ್ಯಾನ್ಸ್ ಬರೋರಂತೂ ಸಕ್ಕತ್ತಾಗಿ ಮಾಡಿದ್ರು. ಒಳ್ಳೆ ಎಂಜಾಯ್ಮೆಂಟ್ ಆ್ಯಕ್ಚುಲಿ. ಇದೇನು ಪ್ಲ್ಯಾಂಡ್ ವಿಡಿಯೋ ಏನಲ್ಲ, ಆ್ಯಕ್ಚುಲಿ ಅನ್ಪ್ಲ್ಯಾಂಡ್ ಒನ್ನು. ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ, ಅದನ್ನೇ ಯೂಟ್ಯೂಬ್ ಚಾನಲ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನೋಡೋಣ ಏನೇನು ಮಾಡ್ತೀವಿ ಅಂತ ಇನ್ನು ಮುಂದೆ ನೋಡೋಣ. ಫೈನಲಿ ರೀಚ್ ಆದ್ವಿ ರೆಸಾರ್ಟ್ ಹತ್ರ. ನಾವು ರೀಚ್ ಆದಾಗ ಒಂದು 12:30 ಆಗಿತ್ತು ಅಂದ್ಕೊತೀನಿ. ಹೋಗ್ತಾಯಿದ್ದೀವಿ ನೋಡೋಣ. ಇನ್ನು ಚೆಕ್-ಇನ್ ಆಗಬೇಕು. ಈಗ ನಾವು ಚೆಕ್-ಇನ್ ಆಗಕ್ಕೆ ಹೋಗ್ತಾಯಿದ್ದೀವಿ. ಚೆಕ್-ಇನ್ ಆಗಬೇಕು. ಆ್ಯಕ್ಚುಲಿ 1 PM ಚೆಕ್-ಇನ್ ಅಂತ ಇರೋದು. ನಾವೀಗ ಫಸ್ಟ್ ಬಂದಿರೋದು ರಾವೇಶಿಂಗ್ ಕ್ಯಾಂಪಿಂಗ್ ಹತ್ರ ಬಂದಿದ್ವಿ. ಆ್ಯಕ್ಚುಲಿ ನಾವು ಅಪೋಸಿಟ್ ಡೈರೆಕ್ಷನ್ ಹೋಗಬೇಕಾಯಿತು. ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾಯಿದ್ದೀವಿ. ಈಗ ಎದುರುಗಡೆ ಇದೆ, ಅದು ನಾವು ರೂಮ್ ಸ್ಟೇ ಆಗಿರೋದು ರಾವೇಶಿಂಗ್ ರಿಟ್ರೀಟ್ ಅಂತ ಇದೆಯಲ್ಲ, ಇಲ್ಲಿ ನಾವು ಚೆಕ್-ಇನ್ ಆಗಬೇಕು. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ ನೋಡೋಣ ಇನ್ನೇನೇನು ಮಾಡ್ತೀವಿ ಅಂತ ನೋಡೋಣ. ವೆಲ್ಕಮ್ ಟು ರಾವೇಶಿಂಗ್ ರಿಟ್ರೀಟ್. ಹಲೋ, ಲಾವಿಶ್ ರಿಟ್ರೀಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ನೀವು ಬೆಂಗಳೂರಿಂದ ರಾಮನಗರಕ್ಕೆ ಬಂದಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಶಿವ ಅವರೇ. ದಿವಾಕರ್ ಅವರೇ, ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಚೆಕ್ ಇನ್ ಪ್ರೊಸೆಸ್ ತುಂಬಾನೇ ಲೇಟ್ ಆಗ್ತಾ ಇದೆ. ರೂಮಲ್ಲೆಲ್ಲ ಬ್ಯಾಗ್ಸ್ ಎಲ್ಲ ಇಟ್ಟು ಈಗ ಊಟಕ್ಕೆ ಹೊಡ್ತಾ ಇದ್ದೀವಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ. ಆ್ಯಕ್ಚುಲಿ ಊಟನೂ ಚೆನ್ನಾಗಿತ್ತು. ಇಲ್ಲಿ ವೆಜ್ಜು ನಾನ್ ವೆಜ್ ಎಲ್ಲ ಸಿಗುತ್ತೆ. ಬಫೆ ಸಿಸ್ಟಮು. ಯು ಹ್ಯಾವ್ ಟು ಸರ್ವ್ ಯುವರ್ ಸರ್ವ್. ಓಕೆ, ಊಟನೂ ಚೆನ್ನಾಗಿದೆ, ಅಂಥದ್ದೇನು ನಾಟ್ ಬ್ಯಾಡ್, ಗುಡ್. ಈಗ ಊಟ ಆಗಿದೆ, ಆ್ಯಕ್ಟಿವಿಟೀಸ್ಗೆ ಹೋಗ್ತಾ ಇದ್ದೀವಿ. ಈಗ ನೋಡಿ ಹಾಯ್, ಆ್ಯಕ್ಟಿವಿಟೀಸ್ಗೆ ಹೋಗ್ತೀವಿ. ವಿಚ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಾ ಇದ್ದೀವಿ ಈಗ? Which activity? Rain dance. Rain dance. Okay, let's see there. This is the way. ಇವೆಲ್ಲ ಹೋಗ್ತಾ ಇದ್ದೀವಿ ರೈನ್ ಡ್ಯಾನ್ಸ್ಗೆ. ಕೆಳಗಡೆ ಹೋಗಬೇಕು. ಫಸ್ಟ್ ಆ್ಯಕ್ಟಿವಿಟಿ ಆಫ್ಟರ್ ಲಂಚ್ ಆದಮೇಲೆ ಫಸ್ಟ್ ಆ್ಯಕ್ಟಿವಿಟೀಸ್.
Yo, Hani swing. Dancer. Activities. Oh, this side. Entrance is this side. ಇದು ಎಂಟ್ರೆನ್ಸ್. ಆಕ್ಟಿವಿಟೀಸ್ಗೆ ಈ ಕಡೆ ಹೋಗ್ಬೇಕು. ಡೌನ್. ಇದು ಜಿಪ್ ಲೈನು, ಲಾಂಗೆಸ್ಟ್ ಜಿಪ್ ಲೈನ್ ಅಂತ ಹೇಳಿದ್ದಾರೆ, ನೋಡಬೇಕು. ಇದು ಆಕ್ಟಿವಿಟೀಸ್ ಏರಿಯಾ ಎಂಟ್ರೆನ್ಸ್. ಇದು ಇಲ್ಲಿ ಹಾರ್ಸ್ ರೈಡ್, ಜಿಪ್ ಲೈನ್, ಸೈಕಲ್ ಎಲ್ಲ ಇಲ್ಲೇ ಇರುತ್ತೆ. ಫಸ್ಟ್ ಇಲ್ಲಿ ಹೋಗಬೇಕು. ಇದು ಎಂಟ್ರೆನ್ಸ್, ಆಕ್ಟಿವಿಟೀಸ್ ಎಂಟ್ರೆನ್ಸ್. ಇದು ವಿಶಿಂಗ್ ಕ್ಯಾಂಪಿಂಗ್ ಆಕ್ಟಿವಿಟೀಸ್ ಏರಿಯಾಕ್ಕೆ ಬಂದಿದ್ದೀವಿ ಈಗ. ಫಸ್ಟ್ ಯಾವ್ದು ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ನೋಡೋಣ. ದಿಸ್ ಆ್ಯಕ್ಟಿವಿಟೀಸ್ ಏರಿಯಾ. ಆಕ್ಟಿವಿಟೀಸ್ ಕಮಾನ್ ಸಂಕೇತ್. ಈಸಿ ಒನ್. ಆಕ್ಟಿವಿಟೀಸ್ ಮಾಡ್ತಾ ಇದೀವಿ, ನೋಡಕ್ ಮಾತ್ರ ಈಸಿ ಅನ್ಸುತ್ತೆ, ಬಟ್ ಸ್ವಲ್ಪ ಬ್ಯಾಲೆನ್ಸಿಂಗ್ ರಿಕ್ವೈರ್ಡ್. ಬ್ಯಾಲೆನ್ಸ್ ಮಾಡಬೇಕು. ಪೂರ ಇಲ್ಲಿ ಸಂಕೇತ ಅಡ್ವೆಂಚರ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ ಇನ್ಸ್ಟಾ 360 ಕೆಳಗಡೆಯಿಂದ ನೋಡಿದ್ರೆ ಒಳ್ಳೆ ಲೆವೆಲ್ ಆಗಿದೆ ಅನ್ಸುತ್ತೆ. ಇಲ್ಲಿ ನೋಡಿ ಇವ್ರು ಹೋಗ್ತಾ ಇದ್ದಾರೆ. ಶಿವನಾಗ್ ಕಮಾನ್ ಈಸಿನಾ? ಸೌರಭ್ ಕಮಾನ್. ಸೌರಭ್ actually it is difficult only. Looks like easy only. Going near rain dance. Next is rain dance. Let's see. You can hear sound ಕೇಳಿಸ್ತಾ ಇದೆ rain dance. ಇದು ಸ್ವಿಮ್ಮಿಂಗ್ ಏರಿಯಾ, ಸ್ವಿಮ್ಮಿಂಗ್ ಪೂಲ್. ಕಡೆ ಹೋಗ್ತಾ ಇದೀವಿ ಸ್ವಿಮ್ಮಿಂಗ್ ಪೂಲ್. Who and all good at dance, they can go to rain dance. Who and all good at swimming, they can go to swimming pool. If you're not good at anything, you can join swimming pool. Rain dance location. Rain dance ಹತ್ರ ಬಂದಿದ್ದೀವಿ ಈಗ. ಫುಲ್ ಜೋಶಲ್ಲಿ ಕುಣಿತಾ ಇದ್ದಾರೆ. ಪ್ಲ್ಯಾನ್ ಚೇಂಜ್ ಆಗಿದೆ ಈಗ, ಆರ್ಚರಿ ಕಡೆ ಅಂತ. ಸ್ವಿಮ್ಮಿಂಗ್ ಪೂಲ್ ಕ್ಯಾನ್ಸಲ್ ಆಗಿ ಇದು ಮಾಡ್ತೀವಿ ಎಲ್ಲ ನೋಡೋಣ. ನಾವು ವಿ ಆರ್ ಗೋಯಿಂಗ್ ಟು ಸ್ವಿಮ್ಮಿಂಗ್ ಪೂಲ್. ಅಗೇನ್ ಚೇಂಜ್ ದ ಪ್ಲ್ಯಾನ್. ರೈನ್ ಡ್ಯಾನ್ಸ್ ಸ್ವಿಮ್ಮಿಂಗ್ ಪೂಲ್ ಅಂತ ಫೈನಲಿ ಸ್ವಿಮ್ಮಿಂಗ್ ಪೂಲ್ ಡಿಸೈಡ್ ಆಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ. ಅದು ಪರ್ಟಿಕ್ಯುಲರ್ ಡೆಡಿಕೇಟೆಡ್ ಸ್ವಿಮ್ಮಿಂಗ್ ಪೂಲ್ ಇದೆ ರೂಮ್ ಬುಕ್ ಮಾಡಿದವ್ರಿಗೆ, ಅದು ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಇದೇ ನೋಡಿ ಸ್ವಿಮ್ಮಿಂಗ್ ಪೂಲು. ಆ್ಯಕ್ಚುಲಿ ಕೆಳಗಡೆ ಹೋಗಿದ್ದು ಕ್ಯಾಂಪಿಂಗ್ ಏರಿಯಾ ಹತ್ರ, ಅದು ತುಂಬ ಕ್ರೌಡೆಡ್ ಆಗಿತ್ತು, ಅದಕ್ಕೆ ಇಲ್ಲಿ ಬಂದ್ವಿ. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಅಷ್ಟೊಂದು ಕ್ರೌಡ್ ಏನಿಲ್ಲ. ನಮ್ಮ ಟೀಮ್ ಅವ್ರದ್ದೇ ಕ್ರೌಡ್ ಇದೆ, ಚೆನ್ನಾಗಿದೆ ಇದು. IT ಆದಮೇಲೆ ಹಾಗೆ ಸ್ನೋಕರ್ ಆಡೋಕ್ಕೆ ಟ್ರೈ ಮಾಡಿದ್ವಿ. ಚೆನ್ನಾಗಿತ್ತು, ಇದು ಒಂಥರ ಎಕ್ಸ್ಪೀರಿಯೆನ್ಸು. ಟ್ರೈ ಮಾಡಿದ್ವಿ. ಕಮಾನ್ ಓ ಸೂಪರ್. ಹಾಗೆ ಮೋರ್ ಇಂಡೋರ್ ಆ್ಯಕ್ಟಿವಿಟೀಸ್ ಇತ್ತು, ಅದನ್ನು ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. KRM ಅದು ಡಿಫ್ರೆಂಟ್ ಗೇಮ್ಸ್ ಇತ್ತು, ಏನೇನೈತೆ ಎಲ್ಲ ಟ್ರೈ ಮಾಡಿದೆ. ಬಟ್ ಲುಕ್ಸ್ ಲೈಕ್ ಕಿಡ್ಸ್ಗೆ ರಿಲೇಟೆಡ್ ಥರ ಇತ್ತು. ಬಟ್ ಓಕೆ, ಇಂಡೋರ್ ಗೇಮ್.
ಇಂಡೋರ್ ಗೇಮ್ ಆದಮೇಲೆ ನಾವು ಡಮ್ಸೆಲಾಡ್ಸ್ ಆಡೋಕೆ ಹೋದ್ವಿ ಮೂಕಾಭಿನಯ. ಆ್ಯಕ್ಚುಲಿ ಈ ಗೇಮ್ ಸಖತ್ತಾಗಿ ಒಂಥರ ಎಲ್ಲರ ಪಾರ್ಟಿಸಿಪೇಷನ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ಲ ಪ್ರತಿಯೊಬ್ಬರು ಮಾಡಬೇಕಾಗಿತ್ತು. ಅಪೋಸಿಟ್ ಟೀಮವರು ಒಂದು ಮೂವಿ ನೇಮ್ ಹೇಳಬೇಕಾಗಿತ್ತು, ಕನ್ನಡ, ತೆಲುಗು, ಹಿಂದಿ, ಇಂಗ್ಲೀಷ್. ಅವ್ರನ್ನ ಗೆಸ್ ಮಾಡಬೇಕಾಗಿತ್ತು ಒಂದು ಟೀಮ್. ಚೆನ್ನಾಗಿತ್ತು, ಒಂಥರ ಪಾರ್ಟಿಸಿಪೇಷನ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದು. Dividing the word. Sun. Rays. Todna, katna. Sanam. ದಿಸ್ ಇಸ್ ನಮ್ಮ ಎದುರುಗಡೆ ರೂಮಲ್ಲಿ ಇರೋ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್. ನೋಡಿ, ಫ್ಯಾಮಿಲಿ ಸ್ಟೇ ಆದರೆ ಫ್ರೆಂಡ್ಸ್ ಬಂದರೆ ಈ ಸ್ವಿಮ್ಮಿಂಗ್ ಪೂಲ್ನ ಯೂಸ್ ಮಾಡ್ಕೊಬೋದು. ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ದಿಸ್. ರೂಮ್ ವ್ಯೂ. ಫಾರ್ ಬ್ರೇಕ್ಫಾಸ್ಟ್. ಓಕೆ, ದಿಸ್ ಇಸ್ ದ ವ್ಯೂ. ಲೈಟಾಗಿ ನೈಟ್ ಪಾರ್ಟಿ ಮಾಡಿದ್ವಿ, ಅದನ್ನೇ ಯಾವುದು ವೀಡಿಯೋಸ್ ರೆಕಾರ್ಡ್ ಮಾಡಿಲ್ಲ, ಅದು ಪ್ರೈವೇಟ್ ಟೈಮ್ ಆಗಿತ್ತು. ಗೆಟಿಂಗ್ ಫಾರ್ ಬ್ರೇಕ್ಫಾಸ್ಟ್. ಗುಡ್ ಮಾರ್ನಿಂಗ್. ವ್ಯೂ. ಇದು ಹೊರಗಡೆ ವ್ಯೂ ಬೆಳಗ್ಗೆ ಸಖತ್ತಾಗಿದೆ ನೋಡಿ. ವ್ಯೂಸ್ ಬೆಟ್ಟ ಎದುರುಗಡೆಯಿಂದ ಬೆಟ್ಟ ವ್ಯೂಸ್ ಕಾಣಿಸುತ್ತೆ. ಮತ್ತು ಇದು ಇನ್ಸೈಡ್ ನೋಡಿ, ಇದು ರಾತ್ರಿಯೆಲ್ಲ ಇಲ್ಲಿ ಬಂದಿದ್ವಿ, ಬಟ್ ನೋಡಿ ಡೇ ಟೈಮಲ್ಲಿ ಅರ್ಲಿ ಮಾರ್ನಿಂಗಲ್ಲಿ ಈ ವ್ಯೂ ಸಖತ್ತಾಗಿ ಒಂಥರ ತುಂಬ ಕಾಮಾಗಿ ಕಾಣಿಸುತ್ತೆ. ಮತ್ತು ಕಣ್ಣಿಗೂ ತುಂಬ ಅದ್ಭುತವಾದ ವ್ಯೂ ಇದು ನೋಡಿ. ಇದೆಲ್ಲ ಸ್ಟೇ ಆಗಿರುವಂಥ ರೂಮ್ಗಳು. ನಮ್ಮದು ರೂಮ್ ಒಂದು ಫಸ್ಟ್ ಸ್ಟಾರ್ಟಿಂಗ್ ಇತ್ತು 201. We are going for breakfast. Last 10 minutes is pending. It's breakfast. ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ವಿನೀತ್ ಅವ್ರು ಸ್ಟಾರ್ಟ್ ಮಾಡ್ತಿದ್ದಾರೆ ಬ್ಯಾಟಿಂಗು. ಶಾಹಿದ್, ಓವಿಸ್ ಬ್ರೇಕ್ಫಾಸ್ಟ್ ಹೇಗಿದೆ? ಟೇಸ್ಟ್ ಇದೆಯಾ? 8 to 9 AM ಅವ್ರಿಗೆ. ಇದು ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಇದೆ, ಒಳ್ಳೆಯದು. ಹೌದು. 10 minutes ಏನು ಇದೆ ಅಷ್ಟೇ. ಓಕೆ, ಲೆಟ್ಸ್ ಏಟ್. ಇದು ಪ್ರದೀಪ್ ಅವರ ಇನ್ಸ್ಟಾ 360ಯಲ್ಲಿ ತೆಗೆದಿರೋಂಥ ವಿಡಿಯೋ ನೋಡಿ. ಇದು ಹೇಗಿದೆ ರೆಸಾರ್ಟ್ ಒಳಗಡೆ ವ್ಯೂ ನೋಡಿ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಶಿವನಾಗು ಸ್ವಲ್ಪ ಟೈಮ್ ಇತ್ತು ಅಂತ ಬೇರೆ ಆ್ಯಕ್ಟಿವಿಟೀಸ್ ಟ್ರೈ ಮಾಡೋಣ ಅಂತ ಹೋದ್ವಿ. ಬಟ್ ATV ಬೈಕ್ ಹತ್ರ ಹೋದ್ವಿ, ಅದು ರಿಪೇರ್ ಆಗ್ತಾಯಿತ್ತು. ಅದು ಅಲ್ಲದೆ ನಮ್ಮ ಬ್ಯಾಂಡಿಗೆ ಆಗ್ತಾ ಇರಲಿಲ್ಲ, ಎಲ್ಲೋ ಬ್ಯಾಂಡ್ ಬೇಕಂತ ಹೇಳಿದ್ರು. ಆಮೇಲೆ ಜಿಪ್ ಸೈಕ್ಲಿಂಗ್ ಟ್ರೈ ಮಾಡಿ, ಇದು ಒಂಥರ ಸಕ್ಕತ್ತ ಮಜಾ ಇತ್ತು. ಇದೊಂದು ಹಾಗೆ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಬರ್ತಿದ್ವಿ. ಕರೆಕ್ಟ್ ಟೈಮಿಗೆ ಬಂಜಿ ವೆಹಿಕಲೆಲ್ಲ ಇತ್ತು, ಹತ್ಕೊಂಡ್ವಿ, ಸೀದಾ ನಮ್ಮ ರೂಮ್ ಹತ್ರ ಹೋಗ್ತಾಯಿತ್ತು. ಕರೆಕ್ಟ್ ಟೈಮಿಗೆ ಹೋಗಿರೋದ್ರಿಂದ ಖುಷಿಯಲ್ಲೇ ಹೋಗ್ತಾಯಿದ್ವಿ, ನಡೆಯೋದು ತಪ್ಪಲ್ಲ ಅಂತ. ಇದಾಗಿತ್ತು ಓವರಾಲ್ ಟೀಮ್ ಔಟಿಂಗ್. ಸ್ಪೆಷಲ್ ಥ್ಯಾಂಕ್ಸ್ ಟು ಆರ್ಗನೈಸರ್ ಅಂಚಲ್, ಸಂಕೇತ್, ವಂಶಿ ಆ್ಯಂಡ್ ಕೋಮೇಶ್. ಕೊನೆಯಲ್ಲಿ ಚೆಕ್ಔಟ್ ಆದಮೇಲೆ ಗ್ರೂಪ್ ಫೋಟೋ ತೊಗೊತಿದ್ವಿ. ತೊಗೊಂಡಾದ್ಮೇಲೆ ನಾನು ಹೇಳಿದೆ ನನ್ನದೊಂದು ಕಿರಣ್ ಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಹೇಳಿ ಅಂತ. ಬಟ್ ಎಲ್ಲರೂ ಹೇಳಿದ್ರು ಪಾಪ. ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್. ಬಟ್ ಏನಂದ್ರೆ ಅನ್ಫಾರ್ಚುನೇಟ್ಲಿ ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ. Subscribe to Kiran Ji channel. Thank you for watching.